ಹಗಲೇ ಚಿನ್ನ ವಜ್ರಾಭರಣಗಳ ದರೋಡೆ ಮಾಡಲಾಗಿದೆ. 4 ರಿಂದ 5 ಕೋಟಿ ಮೌಲ್ಯದ ಚಿನ್ನ ಹಾಗೂ ವಜ್ರಾಭರಣಗಳನ್ನ ದರೋಡೆ ಮಾಡಿದ್ದಾರೆ. ಹುಣಸೂರಿನಲ್ಲಿ ಘಟನೆ ನಡೆದಿರುವಂತದ್ದು. ಸುಮಾರು 4 ರಿಂದ 5 ಕೋಟಿ ಮೌಲ್ಯದ ಆಭರಣಗಳು ಅನ್ನುವಂತ ಮಾಹಿತಿ ಇದೆ. ಬೈಕ್ನಲ್ಲಿ ಬಂದಂತಹ ಮುಸ್ಕುದಾರಿಗಳು ಹಾಡ ಹಗಲೇ ಕನ್ನ ಹಾಕಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ ನಾವು. ಜ್ಯುವೆಲರಿ ಶಾಪ್ ಅದು. ಜ್ಯುವೆಲರಿ ಶಾಪ್ಗೆ ಯಾವ ರೀತಿ ಮುಸ್ಕುದಾರಿಗಳು ಎಂಟ್ರಿ ಕೊಡ್ತಾರೆ. ಚಿನ್ನ ಮತ್ತು ವಜ್ರದ ಆಭರಣಗಳಿತ್ತು, ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಅದು ಅಲ್ಲದೆ ಹಾಡ ಹಗಲೇ ಜನರು ಓಡಾಡುವಂತಹ ಸಂದರ್ಭದಲ್ಲಿ, ವ್ಯಾಪಾರ ವಹಿವಾಟು ನಡೀತಾ ಇರುವಂತಹ ಸಂದರ್ಭದಲ್ಲೇ ಬಂದು 4 ರಿಂದ 5 ಕೋಟಿ ಬೆಲೆ ಬಾಳುವಂತಹ ವಜ್ರ ಮತ್ತು ಚಿನ್ನದ ಆಭರಣಗಳನ್ನ ದರೋಡೆ ಮಾಡಿದ್ದಾರೆ. ಹುಣಸೂರಿನಲ್ಲಿ ಹಾಡ ಹಗಲೇ ನಡೆದಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಬರ್ತಾರೆ ಮುಸ್ಕುದಾರಿಗಳು. ಬೈಕ್ನಲ್ಲಿ ಬಂದವರು ಏಕಾಏಕಿ ನೋಡಿ ಗಮನಿಸ್ತಿದ್ದೀವಿ, ಹೆಲ್ಮೆಟ್ ಕೂಡ ಹಾಕೊಂಡಿದ್ದಾರೆ. ಎಂಟ್ರಿ ಕೊಟ್ಟು ಎಲ್ಲವನ್ನ ಕೂಡ ದೋಚ್ಕೊಂಡು ಅಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಹೆದರಿಸಿ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿಂದ ಬಂದ್ರು ಈ ಮುಸುಕುದಾರಿಗಳು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹುಣಸೂರಲ್ಲಿ ಹಾಡ ಹಗಲೇ ನಡೆದಿರುವಂತಹ ದರೋಡೆ ಇದು. ಏನು ಕ್ರಮ ಕೈಗೊಂಡಿರ್ಲಿಲ್ವಾ? ಆ ಜ್ಯುವೆಲರಿ ಶಾಪ್ ಅವರು ಯಾವುದೇ ರೀತಿ ಸೇಫ್ಟಿ ಮೆಜರ್ಮೆಂಟ್ ತಗೊಂಡಿರ್ಲಿಲ್ವಾ? ಪೊಲೀಸರು ಆ ಕಳ್ಳರನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಚೈತ್ರ, ಮೈಸೂರು ಜಿಲ್ಲೆಯ ಹುಣಸೂರಿನ ಹೊಲವಲಯದಲ್ಲಿ ಈ ಘಟನೆ ಆಗಿರುವಂತದ್ದು. ಏನು ಏಕಾಏಕಿ ಬೈಕ್ ನಲ್ಲಿ ಬಂದಂತ 50 ಮುಸ್ಕುದಾರಿಗಳು ಜ್ಯುವೆಲರಿ ಶಾಪ್ ಒಳಗೆ ನುಗ್ಗಿ ಶಟರ್ನ ಎಳೆದು ಎಲ್ಲರನ್ನೂ ಕೂಡ ಎದುರಿಸಿ ದರೋಡೆಯನ್ನ ಮಾಡಿರುವಂತದ್ದು. ಸುಮಾರು 3 ರಿಂದ 4 ಕೋಟಿ ರೂಪಾಯಿಯಷ್ಟು ಚಿನ್ನ ಹಾಗೂ ವಜ್ರಾಭರಣವನ್ನ ದೋಚ್ಕೊಂಡು ಹೋಗಿರುವಂತದ್ದು. ಇನ್ನು ದೋಚುವಂತ ವೇಳೆಯಲ್ಲಿ ಮ್ಯಾನೇಜರ್ ಅಸ್ಗರ್ ಅವರು ತಡೆಯುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಫೈರ್ ಅನ್ನು ಕೂಡ ಮಾಡಲಾಗಿದೆ, ಆದ್ರೆ ಯಾರಿಗೂ ಕೂಡ ಏನೂ ಆಗಿಲ್ಲ. ಅಲ್ಲದೆ ಅಂಗಡಿಯಲ್ಲಿ ಇದ್ದಂತವ್ರನ್ನೆಲ್ಲರನ್ನೂ ಕೂಡ ಒಂದು ಕಡೆ ಕೂಡಿಸಿ ಇದ್ದಂತಹ ಎಲ್ಲಾ ಚಿನ್ನ ಹಾಗೂ ವಜ್ರಾಭರಣವನ್ನ ದೋಚಿ ಕಳ್ಳರು ಎಸ್ಕೇಪ್ ಆಗಿರುವಂತದ್ದು. ಇನ್ನು ಎಸ್ಕೇಪ್ ಆಗುವ ಏನು ಆ ತರಾತುರಿಯಲ್ಲಿ ಓರ್ವ ಅಲ್ಲೇ ಹೆಲ್ಮೆಟ್ ಅನ್ನು ಸಹ ಬಿಟ್ಟು ಹೋಗಿರುವಂತದ್ದು. ಇನ್ನು ಸ್ಥಳಕ್ಕೆ ಮೈಸೂರು ಜಿಲ್ಲೆ SP ಆದಂತ ವಿಷ್ಣುವರ್ಧನ್ ಅವರು ಭೇಟಿಯನ್ನ ನೀಡಿದ್ದಾರೆ. ಅಲ್ಲದೆ ಯಾವ ರೀತಿ ಕೃತ್ಯ ಆಗಿದೆ ಅಂತ ಮಾಹಿತಿಯನ್ನ ಅಂಗಡಿಯವರಿಂದ ಪಡೆದುಕೊಂಡಿದ್ದು CCTVಯ ದೃಶ್ಯಾವಳಿಗಳನ್ನ ಆಧರಿಸಿ ಸದ್ಯ ಕಳ್ಳರ ಬಂಧನಕ್ಕೆ ಬಲೆಯನ್ನ ಬೀಸಿರುವಂತದ್ದು. ಚೈತ್ರ, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಹುಣಸೂರು ಬೈಪಾಸ್ ರೋಡ್ ಅಲ್ಲಿ ಸ್ಕೈ ಅಂತ ಇದೆ, 2:45 ನಡೆದಿರೋಂತ ಘಟನೆ. 4 ಜನ ಬಂದು ಮುಸ್ಕುದಾರಿಗಳು ಬಂದು ಕತ್ಕೊಂಡು ಹೋಗಿರೋದು. ನಾನು ನೋಡಿದಂಗೆ ಸಿಲ್ವರ್ ಮಾತ್ರ ಅಲ್ಲೇ ಇದೆ, ಗೋಲ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ. ಗೋಲ್ಡ್ ಮಾತ್ರ ತಗೊಂಡು ಹೋಗಿದ್ದಾರೆ. ಸಿಲ್ವರ್ ಹುಣಸೂರು ಬೈಪಾಸ್. ಮುಸ್ಕುದಾರಿಗಳು ಹಾಡ ಹಗಲೇ ಬಂದು ಬೈಕಲ್ಲಿ ಬರ್ತಾರೆ, ಬಂದು ಹೆಲ್ಮೆಟ್ ಸಮೇತ ಜ್ಯುವೆಲರಿ ಶಾಪ್ ಒಳಗಡೆ ನುಗ್ಗಿದ್ದಾರೆ. ಸಿಕ್ಕಿದೆಲ್ಲವನ್ನ ತುಂಬಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಅಂದ್ರೆ ಸಿಲ್ವರ್ ಏನಿದೆ ಸಿಲ್ವರ್ ಅನ್ನ ಬಿಟ್ಟು ಅಲ್ಲಿ ಚಿನ್ನ ಇದಂತಹ ವಜ್ರದ ಆಭರಣಗಳು, ಚಿನ್ನದ ಆಭರಣಗಳು, ಕೈ ಸಿಕ್ಕಿದೆಲ್ಲವನ್ನ ಕೂಡ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಜನರು ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಇಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ, ಹಾಡ ಹಗಲೇ ದರೋಡೆ ಮಾಡಿದ್ದಾರೆ ಅಂತ ಅಂದ್ರೆ ಮೊದಲೇ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಇಷ್ಟೊತ್ತಿಗೆ ಹೋಗ್ಬೇಕು, ಈ ರೀತಿ ಎಲ್ಲ ಕಳ್ತನ ಮಾಡಬೇಕು ಅಂತ ಹೇಳಿ ಪೊಲೀಸರು ಕೂಡ ಈಗ ಶೋಧವನ್ನ ನಡೆಸ್ತಿದ್ದಾರೆ. ಕಳ್ಳರನ್ನ ಹುಡುಕಲಿಕ್ಕೆ ಪತ್ತೆ ಹಚ್ಚಿ ಆ ಜ್ಯುವೆಲರಿಗಳನ್ನ ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ ಎಲ್ಲ ಕ್ರಮವನ್ನ ಕೈಗೊಂಡಿದ್ದಾರೆ. ಓರ್ವ ದರೋಡೆಕೋರ ಮಾತ್ರ ಹೆಲ್ಮೆಟ್ ಸಮೇತವಾಗಿ ಅಂಗಡಿ ಒಳಗಡೆ ನುಗ್ಗಿದ್ದಾನೆ. ಅಂಗಡಿಯಲ್ಲಿ ಮ್ಯಾನೇಜರ್ ಅಸ್ಗರ್ ಮೇಲೆ ದಾಳಿಯನ್ನ ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾನೆ. ಪ್ರಾಣಾಪಾಯದಿಂದ ಆ ಚಿನ್ನದ ಅಂಗಡಿ ಮ್ಯಾನೇಜರ್ ಬಚಾವಾಗಿದ್ದಾರೆ. ಅಲ್ಲಿದ್ದಂತಹ ಸ್ಥಳದಲ್ಲಿ ಯಾರೆಲ್ಲ ಇದ್ರು ಜ್ಯುವೆಲರಿ ಶಾಪಲ್ಲಿ ಈ ದರೋಡೆಯನ್ನ ನಡೆಸಲಿಕ್ಕೆ ಅವ್ರು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ದರೋಡೆಕೋರರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಯಾಕೆಂದ್ರೆ ಪ್ರಾಣಾಪಾಯವನ್ನ ಬಚಾವ್ ಮಾಡ್ಕೊಳ್ಳೋದು ಕೂಡ ಅಲ್ಲಿ ಮುಖ್ಯ ಆಗಿರುತ್ತೆ. ಪ್ರಾಣಕ್ಕೇನಾದ್ರೂ ಕುತ್ತು ಬಂದ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ತಡೀಲಿಕ್ಕಾಗ್ಲಿ, ಅವರನ್ನ ಹಿಡೀಲಿಕ್ಕಾಗ್ಲಿ ಯಾರು ಜನಸಾಮಾನ್ಯರು ಕೂಡ ಮುಂದೆ ಬಂದಿಲ್ಲ. ಆ ಜ್ಯುವೆಲರಿ ಶಾಪ್ನ ಸಿಬ್ಬಂದಿಗಳು ಕೂಡ ಹೆದ್ರಿ ಒಂದು ಕ್ಷಣ ಸುಮ್ಮನೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ದೋಚ್ಕೊಂಡಿದ್ದಾರೆ. ಸುಮಾರು 4 ರಿಂದ 5 ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳದು, ವಜ್ರ ಚಿನ್ನ 2 ಆಭರಣಗಳನ್ನ ದೋಚ್ಕೊಂಡಿರುವಂತದ್ದು ಕಳ್ಳರು. ಸಾಮಾನ್ಯವಾಗಿ ಚಿನ್ನದ ರೇಟ್ ಎಷ್ಟಾಗಿದೆ ಅನ್ನೋದು ಗೊತ್ತು ನಮಗೆ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಈ ನಿಟ್ಟಿನಲ್ಲಿ ದರೋಡೆಕೋರರು ಚಿನ್ನದ ಅಂಗಡಿಗೆ ಕನ್ನ ಹಾಕಿದ್ದಾರೆ.